ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಂಟ್ವಾಳದ ಅಬ್ದುಲ್ ರಹಿಮಾನ್ ಹತ್ಯೆ ಮುಸ್ಲಿಮರನ್ನ ಕೆರಳಿಸಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವಂತಹ ಮುಸ್ಲಿಂ ಮುಖಂಡರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸುದ್ದಿಗೋಷ್ಠಿಯಲ್ಲಿ ಮಧ್ಯಪ್ರವೇಶ ಮಾಡಿದ್ರು. ಆಮೇಲೆ ಏನಾಯ್ತು ಬನ್ನಿ ನೋಡೋಣ. ಕರಾವಳಿಯಲ್ಲಿ ಸರಣಿ ಕೊಲೆ, ಮುಸ್ಲಿಂ ಮುಖಂಡರ ಆಕ್ರೋಶ. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ದಿನೇಶ್ ಗುಂಡೂರಾವ್ ಮುಂದೆಯೇ ಕಿಡಿ, ಸಚಿವರು ಗರಂ. ಅವರು ಬದುಕಿಯಲ್ಲಿ ಅವರಿಂದಾಗಿ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ. ಇವ್ರನ್ನ ಕಳಿಸ್ರಿ ಆಚೆ, ಹೊರಗಾಕ್ರಿ ಅವ್ರನ್ನ. ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಸರ್ಕಾರ, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ, ಪ್ರಚೋದನಾಕಾರಿ ಭಾಷಣದಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಅಂತ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿದರು. 2 ದಿನದ ಹಿಂದೆ 500ಕ್ಕೂ ಹೆಚ್ಚು ಮುಖಂಡರು ರಾಜೀನಾಮೆ ಸಲ್ಲಿಸಿದ್ರು. ಇದಾದ ನಂತರ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿದ್ದ ಸಿಎಂ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುವಂತೆ ತಿಳಿಸಿದ್ರು. ಅದರಂತೆ ಇಂದು ಮಂಗಳೂರಿಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು. ಮುಸ್ಲಿಂ ಮುಖಂಡರು ಸಚಿವರ ಜೊತೆ ಕಾಣಿಸಿಕೊಳ್ಳಲಿಲ್ಲ. ಬಳಿಕ ಸರ್ಕಿಟ್ ಹೌಸ್ನಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾಗ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ಉಸ್ಮಾನ್ ಕಲ್ಲಾಪು ಮಧ್ಯಪ್ರವೇಶಿಸಿದ್ರು. ಈ ವೇಳೆ ಸಚಿವರು ಗರಂ ಆದ್ರು. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ಪ್ರಚೋದನಾಕಾರಿ ಭಾಷಣವೇ ಕೊಲೆಗೆ ಕಾರಣ, ತನಿಖೆ ಆಗಲಿಲ್ಲ ಅಂತ ಉಸ್ಮಾನ್ ಆಕ್ರೋಶ ಹೊರಹಾಕಿದ್ರು. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸಚಿವರು ಅಲ್ಲಿಂದ ತೆರಳಿದ್ರು. ಸಚಿವರು ತೆರಳುವಾಗ್ಲೂ ಯಾರಿಂದ ಜೀವ ಹೋಗಿದೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಒತ್ತಾಯಿಸಿದ್ರು. ಮಾತಾಡ್ಲಿಕ್ಕೆ ಬಂದದಲ್ಲ, ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬದುಕಿಯಲ್ಲಿ ಅವರಿಂದಾಗಿ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ. 2 ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವ್ರ ಮೇಲೆ ಅರೆಸ್ಟ್ ಮಾಡಿ. ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ, ಅಷ್ಟೇ ಹೇಳುದು. ಬಳಿಕ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಕೆಲ ಮುಸ್ಲಿಂ ಮುಖಂಡರು ಸಚಿವರನ್ನ ಭೇಟಿ ಮಾಡಿ ಶಾಂತಿ ಸುವ್ಯವಸ್ಥೆ ಬಗ್ಗೆ ಸಭೆ ನಡೆಸಿದ್ರು. 5 ನಿಮಿಷಗಳ ಕಾಲ ಸಭೆ ನಡೆಸಿ ಮುಸ್ಲಿಂ ಮುಖಂಡರ ಅಹವಾಲು ಸ್ವೀಕರಿಸಿದ್ರು. ಪೊಲೀಸ್ ಅಧಿಕಾರಿಗಳ ಜೊತೆಗೂ ಸಭೆ ನಡೆಸಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ರು. ಇನ್ನು ಈ ಕೊಲೆಗಳನ್ನ ಕೆಲ ರಾಜಕೀಯ ಪಕ್ಷಗಳು, ಕೆಲ ಸಂಘಟನೆಗಳು ಬಂಡವಾಳ ಮಾಡಿಕೊಂಡಿವೆ ಅಂತ, ಪ್ರಚೋದನಾಕಾರಿ ಭಾಷಣ ಮಾಡೋರಿಗೆ ರಕ್ಷಣಾ ಸಿಗ್ತಿದೆ ಅಂತ ದಿನೇಶ್ ಆರೋಪಿಸಿದ್ರು. ಕೆಲವು ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಉಪಯೋಗಿಸಕ್ಕೆ ನೋಡ್ತಾರೆ, ಸೃಷ್ಟಿ ಮಾಡ್ತಾರೆ. ಓಕೆ, ಅವರ ರಾಜಕೀಯ ಬಂಡವಾಳ ಅದು. ಕೆಲವರಿಗೆ, ಈ ಕೆಲವು ಸಂಘಟನೆಗಳಿಗೆ, ಕೆಲವು ರಾಜಕೀಯ ಪಕ್ಷಗಳು, ಅದು ಒಂದು ರಾಜಕೀಯ ಬಂಡವಾಳ. ದಿನೇಶ್ ಗುಂಡೂರಾವ್ ಆರೋಪಕ್ಕೆ ಬಿಜೆಪಿ ನಾಯಕರು ಗರಂ ಆದ್ರು. ಕಾಂಗ್ರೆಸ್ ತುಷ್ಟೀಕರಣ ಕಾರಣ ಅಂತ ತಿರುಗೇಟು ಕೊಟ್ಟರು. ಎಲ್ಲಿ ಇದನ್ನು ಪ್ರಚೋದಿಸುವ ಕೆಲಸ ನಡೀತಾ ಇದೆ ಅನ್ನೋದನ್ನು ಅನ್ವೇಷಣೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಿದರೆ ಮಾತ್ರ ಮಂಗಳೂರಿನಲ್ಲೂ ಶಾಂತಿ ನೆಲೆಸುತ್ತೆ. ಈ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ. ಅವರ ಸಂವೇದನೆ ಅದು ಏಕಪಕ್ಷೀಯ ಸಂವೇದನೆ ಆಗಿದೆ. ಆ ಮುಸಲ್ಮಾನನ ಹತ್ಯೆ ಆಗಿತ್ತು ಅಂತ ಹೇಳಿದ್ರೆ ಎಲ್ಲೋಗಿತ್ತು ಇಂಟೆಲಿಜೆನ್ಸ್? ಹಾಗಾದ್ರೆ ರಾಜ್ಯ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡೋದಕ್ಕೆ ಉಳಿದಿದೆ. ಇದಕ್ಕೆ ಭಾರಿ ಬೆಲೆ ತಟ್ಟಬೇಕಾಗ್ತದೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ. ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ, ಅವರ ಇಬ್ಬಗೆಯ ನೀತಿ, ಅವರ ತುಷ್ಟೀಕರಣದ ನೀತಿ. ದಿನೇಶ್ ಗುಂಡೂರಾವ್ ಅವರು ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ, ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೂ ಹೋಗುದಿಲ್ಲ. ಆದ್ರೆ ಅವರು ಇವತ್ತು ನಡ್ಕೊಳ್ತಾ ಇರುವಂತ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ. ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಿದೆ. ರಾಜಕೀಯ ಜಟಾಪಟಿ ಜೋರಾಗಿದೆ. ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಕೋಮು ಕಿಚ್ಚಿಗೆ ತಣ್ಣೀರು ಸುರಿಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.